ಇನ್ನೂ ಒಂದು ಪತ್ರ ಬರೆದಿದ್ದಾರೆ ಇವರು. ಮೊದಲ ಪತ್ರವನ್ನು 3-4 ಸಲ ಓದಿದ್ದೀನಿ, ಆದ್ದರಿಂದ ಮತ್ತೆ ಓದಬೇಕಾದ ಅವಶ್ಯಕತೆ ಇಲ್ಲ. ಎರಡನೆಯ ಪತ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021 ಅಡಿ ನಿಯಮ 5/1 ಪ್ರಕಾರ ಈ ಕೆಳಕಂಡ ನಿಯಮವು ಈಗಾಗಲೇ ಜಾರಿಯಲ್ಲಿರುತ್ತದೆ ಅಂಥೇಳಿ ನಿಯಮವನ್ನು ಪ್ರಸ್ತಾಪಿಸ್ತಾರೆ. ಯಾರೇ ಸರ್ಕಾರಿ ನೌಕರನು ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ ಅಥವಾ ಅವುಗಳೊಂದಿಗೆ ಅನ್ಯಥಾ ಸಂಬಂಧ ಹೊಂದಿರತಕ್ಕದ್ದಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ, ಅಂದರೆ ಡೊನೇಷನ್ನು ಕೊಡಂಗಿಲ್ಲ ನೀವು, ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ. ನೀವು RSSನ ಕಾಂಟೆಕ್ಸ್ನಲ್ಲಿ ಹೇಳೋದಾದರೆ ಅಲ್ಲೇನು ಮೆಂಬರ್ಶಿಪ್ ಅಂತಿಲ್ಲ. ಅರ್ಜಿ ತುಂಬಿಕೊಟ್ಟು ಸೈನ್ ಹಾಕಿ ಅದು ಏನೋ ಮೆಂಬರ್ಶಿಪ್ ಫೀಸ್ ಕಟ್ಟಿದಾಗ ನಾನು ಮೆಂಬರ್ ಆದೆ, ನಮಗೊಂದು ಹಂಗೇನಿಲ್ಲ, ಐಡೆಂಟಿಟಿ ಕಾರ್ಡ್ ಬಂತು, ಆ ಥರದ್ದು ಏನಿಲ್ಲ. ಸೊ ಸದಸ್ಯನಾಗಿರತಕ್ಕದ್ದಲ್ಲ. ಓಕೆ, ಅದು ಅಪ್ಲೈ ಆಗೋದಿಲ್ಲ RSSಗೆ. ಅವುಗಳೊಂದಿಗೆ ಅನ್ಯಥಾ ಸಂಬಂಧ ಹೊಂದಿರತಕ್ಕದ್ದಲ್ಲ. ಅನ್ಯಥಾ ಸಂಬಂಧ ಹೆಂಗೆ ಹೊಂದೋದು? ಹೆಂಗೆ ಅನ್ಯಥಾ ಸಂಬಂಧ ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಿ ನೀವು? ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ, RSSಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬಾರ್ದು ಅಂತ. ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ. ಡೊನೇಷನ್ ಕೊಡಂಗಿಲ್ಲ, ದುಡ್ಡು ಕೊಡಂಗಿಲ್ಲ. ಅಫ್ಕೋರ್ಸ್ RSS ವಂತಿಗೆ ಅಂತ ಸ್ವೀಕರಿಸುವುದಿಲ್ಲ. ಅದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ. ಆದ್ದರಿಂದಾಗಿ ಅದರ ಅಂಗಸಂಸ್ಥೆಗಳ ರಿಜಿಸ್ಟರ್ಡ್ ಇದ್ದಾವೆ, ಅವುಗಳಿಗೆ ವಂತಿಗೆ ಸ್ವೀಕರಿಸ್ತವೆ. ಸರ್ಕಾರಿ ನೌಕರರು ಆ ಅಂಗಸಂಸ್ಥೆಗಳಿಗೆ ಏನಾದರೂ ಡೊನೇಷನ್ ಕೊಟ್ಟರೆ ಆ್ಯಕ್ಷನ್ ಆಗತ್ತಾ? ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ. ಈಗ ಪ್ರಚಾರಕರು ಯಾರೋ ಮನೆಗೆ ಬಂದ್ರಪ್ಪ, ಮನೆಗೆ ಕರೆಸಿ ಊಟಕ್ಕೆ ಹಾಕದೆ ನಮ್ಮ ಮನೆಯಲ್ಲಿ ಇವತ್ತೊಂದು ದಿವಸ ಇರಿ ಅಂದೆ, ಅಂಥದ್ದು ಮಾಡಬಾರ್ದು ಅಂತ ನೀವು RSSನ ಕಾಂಟೆಕ್ಸ್ನಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಅದನ್ನು ಕೋಟ್ ಮಾಡ್ತಾ ಇವರು ಹೇಳ್ತಾರೆ, ಎಂದು ಸ್ಪಷ್ಟವಾಗಿ ನಿರ್ದೇಶನ ನೀಡಲಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸುತ್ತಿರುವುದನ್ನು ಗಮನಿಸಲಾಗಿದೆ. ಆದ್ದರಿಂದ ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿ ಹಾಗೂ ಇದನ್ನು ಉಲ್ಲಂಘಿಸುವ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸುವ ಸುತ್ತೋಲೆಯನ್ನು ಹೊರಡಿಸಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿದೆ ಅಂತ ಇನ್ನೊಂದು ಪತ್ರ ಬರೆದಿದ್ದಾರೆ. ಇದರ ಮೇಲಿನ ಆ್ಯಕ್ಷನ್ ನಮಗಿನ್ನೂ ಗೊತ್ತಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಅಂತ ಬರೆದಾಗ ಜಾತಿ ಸಂಘಟನೆಗಳು ಬಂಧುವಾದರಲ್ಲಿ ಬರ್ತಾವ. ಸರ್ಕಾರಿ ನೌಕರರು, ಸರ್ಕಾರಿ ಅಧಿಕಾರಿಗಳು ವೇದಿಕೆಗಳ ಮೇಲೆ ರಾರಾಜಿಸ್ತಾ ಇರ್ತಾರೆ, ಅವರವರ ಜಾತಿ ಸಂಘಗಳು. ನಾ ಇಂಥದ್ದೇ ಜಾತಿ ಸಂಘ ಅಂತ ಹೇಳ್ತಿಲ್ಲ, ರಾರಾಜಿಸ್ತಾ ಇರ್ತಾರೆ. RSS ಒಂದು ಧರ್ಮಕ್ಕೆ ಸಂಬಂಧಿಸಿದ ಸಂಘಟನೆ, ಆದ್ದರಿಂದ ಅದರಲ್ಲಿ ಭಾಗವಹಿಸಬಾರ್ದು. ಜಾತಿಗೆ ಸಂಬಂಧಿಸಿದ ಸಂಘಟನೆಗಳಲ್ಲಿ ಭಾಗವಹಿಸಬಹುದು ಅಂತೇನಾದ್ರು ಇದೆಯಾ? ಆ ಸಂಘಗಳು ರಾಜಕೀಯ ಫರ್ಮಾನುಗಳನ್ನು ಹೊರಡಿಸ್ತವೆ. ಅದು ರಾಜಕೀಯ ಚಟುವಟಿಕೆ ಅನ್ನಿಸಿಕೊಳ್ಳೋದಿಲ್ವಾ? ಸರ್ಕಾರಿ ನೌಕರರ ಸಂಘ ಅಂತ ಒಂದಿದೆ. ಪ್ಯಾರಲಲ್ ಆಗಿ ಆಯಾ ಜಾತಿಯ ಸರ್ಕಾರಿ ನೌಕರರ ಸಂಘಗಳು ಇದ್ದಾವೆ. ಆಯಾ ಜಾತಿಯ ಸರ್ಕಾರಿ ನೌಕರರ ಸಂಘಗಳು, ಆ ಸಂಘಟನೆಯಲ್ಲಿ ನೌಕರರು, ಅಧಿಕಾರಿಗಳು ಭಾಗವಹಿಸಬಹುದಾ? ಡೋಂಟ್ ನೋ. ಪ್ರಿಯಾಂಕ ಖರ್ಗೆ ಅವರ ಕಣ್ಣಿಗೆ ಕೆಲವು ವಿಲೇಜ್ ಅಕೌಂಟೆಂಟ್ಗಳು, PDOಗಳು ಅದಿನ್ನೂ ಸಿಟ್ಟು ತರಿಸಿರುತ್ತೆ ಅವ್ರಿಗೆ, ಯಾಕಂದರೆ ಅವ್ರದ್ದೇ ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಇಲಾಖೆ. ಹೆಲ್ತ್ ಆಫೀಸರ್ಸು ಗಣವೇಷ ಹಾಕಿಕೊಂಡು RSSನ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇರೋದು ಕಂಡು ಬಂದಿದೆಯಂತೆ. ಅವರ ಮೇಲೆ ಆಕ್ಷನ್ ಆಗಬೇಕು ಅಂತಾರವರು. ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ.
ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ರೂಲ್ಸ್ ಇದೆ ಅದನ್ನು ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟೆಲ್ಲ ಬೈತಾ ಇದ್ರಲ್ಲ ಬಿ ಜೆ ಪಿಯವ್ರು ನನಗೆ. 2013 ಆದೇಶ, 2013 ಆದೇಶ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆವಾಗ ಮುಖ್ಯಮಂತ್ರಿಗಳಿದ್ದರು. ಅವ್ರ ಆದೇಶ ಹೊರಡಿಸಿರೋದು ಏನು? ಸರ್ಕಾರಿ ಶಾಲೆಗಳಲ್ಲಿ ಸಿಲೆಬಸ್ ಬಿಟ್ಟು ಶಿಕ್ಷಣದ ಹೊರತುಪಡಿಸಿ ಬೇರೆ ಯಾವುದು ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಅಂತ. ಈ ರೀತಿ ಮಾಡ್ತಾ ಹೋದರೆ ಬಿ ಜೆ ಪಿಯವರಿಗೆ ಸಿಟ್ಟು ಬರುತ್ತೆ. ಸಿಟ್ಟಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್, ಎಚ್ ವಿಶ್ವನಾಥ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳರೆಲ್ಲ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಬರೀ ಆರ್ ಎಸ್ ಎಸ್ ಅಂತ ಪಟ್ನ ಮಾಡಿ 30,000 ಉದ್ಯೋಗವನ್ನು ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ ಮೇಲೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪ್ನಿಗಳು ಹೋಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋ ಅಂಥದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕಾ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು. ಇದು ಆರ್ ಎಸ್ ಎಸ್ ವಿಚಾರವನ್ನು ಚಾಲ್ತಿಗೆ ತಂದಿದ್ದಾರೆ. ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ? ಅಲ್ಲಿ ನಡೀತಾ ಇಲ್ವಾ? ಏನು ಹೇಳಪ್ಪ. ಆರ್ ಎಸ್ ಎಸ್ ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಖರ್ಗೆ ಮಗನ್ನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾಗದೆ ಸುಳ್ಳು. ಅದಕ್ಕೆ ನೋಡಿ, ಖರ್ಗೆಯವರು ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು. ನೀನು ಅದನ್ನು ಮಾಡಯ್ಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡು. ನೀನಾಗಲೇ ರಾಷ್ಟ್ರ ನಾಯಕನ ಥರ ಪೋಸ್ ಕೊಡ್ತೀಯ, ಆಗಲ್ಲ. ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಹಬ್ಬ ಹರಿದಿನಗಳು ಬಂದಾಗ ರಸ್ತೆಗಳನ್ನು ಬಂದ್ ಮಾಡಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಿದ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಈ ಮುಸಲ್ಮಾನ ಬಂಧುಗಳನ್ನ ಹದ್ದುಬಸ್ತಿನಲ್ಲಿ ಇಡೋದು ಹೇಗೆ ಅನ್ನೋ ಚಿಂತನೆಯಲ್ಲಿ ಇದ್ರು ಅವರು. ಯಾಕೆಂದ್ರೆ ಅವರನ್ನ ನೇರವಾಗಿ ವಿರೋಧ ಮಾಡಿದ್ರೆ ಅವರು ನಮ್ಮ ವೋಟ್ ಬ್ಯಾಂಕು, ನಮ್ಮ ಮೇಲೆ ಅವರ ವಿರೋಧಗಳು ಆಗಬಾರದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಆರ್ ಎಸ್ ಎಸ್ ಅನ್ನ ಮುಂದೆ ಮಾಡಿ, ಇವತ್ತು ಆರ್ ಎಸ್ ಎಸ್ ಅನ್ನ ಬೈಯುವಂಗೆ ಮಾಡಿ ಅವರನ್ನ ಹದ್ದುಬಸ್ತಿಗೆ ತರ್ತೇವೆ ಅಂತ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನುವ ನಿರ್ಬಂಧವನ್ನ ಇವತ್ತು ಮುಸಲ್ಮಾನ್ ಸಂಘಟನೆಗಳ ಮೇಲೆಯೂ ಕೂಡ ಹಾಕುವಂತೆ ಇವತ್ತು ನೋಡ್ಕೊಂಡ್ರಲ್ಲ, ಶಬಾಷ್. ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂತ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ. ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂತ ತುರ್ತು ಪರಿಸ್ಥಿತಿಯ ನೆನಪಿಗೆ ಬರ್ತದೆ. ಮತ್ತು ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರೆ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ, ದೇಶಭಕ್ತರ ಒಂದು ಸಂಸ್ಥೆ. ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮನೆ ಮಠಗಳನ್ನು ತೊರೆದು ಸಂತರ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ನವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು 2ನೇ ಪತ್ರ ಇತ್ತಲ್ಲ, ಸರ್ಕಾರಿ ನೌಕರರು ಗಣವೇಶ ಹಾಕ್ಕೊಂಡು ಚಟುವಟಿಕೆಗಳಲ್ಲಿ, ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ, ಸಸ್ಪೆಂಡ್ ಆಗ್ತಾರೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯ. ಕೇಂದ್ರದಲ್ಲಿ ಬಿ ಜೆ ಪಿ ಇದೆ, ಕೇಂದ್ರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗಿದ್ದು ಅಂದರೆ ಎಲ್ಲಿ ಯಾರು ಯಾವ ಹೊತ್ತಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಅನ್ನೋದರ ಮೇಲೆ ಆಯಾ ಹೊತ್ತಿನ ನಿಯಮಗಳ ಅನ್ವಯ ಆಗ್ತವೆ ಅನ್ನೋ ಹಂಗಾಯ್ತಿದು. ನಾಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಕೇಂದ್ರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತಾರೆ. ರಾಜ್ಯದಲ್ಲಿ ಬಿ ಜೆ ಪಿ ಬಂದರೆ ಎಲ್ಲ ಖುಲಿ ಚೂಟು, ಯಾರು ಬೇಕಾದರೂ ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತಾರೆ. ಇಲ್ಲಿಗೆ ಹೋಗಿ ನಿಲ್ಲುತ್ತದು. ಇನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ನಲ್ಲ, ಪ್ರಿಯಾಂಕಾ ಖರ್ಗೆ ಅವರು ಸಾಕ್ಷಿ ಇಲ್ಲಿದೆ ನೋಡಿ ನನಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಕ್ಕೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಆತನನ್ನು, ಬೆದರಿಕೆ ಹಾಕಿದ್ದವನನ್ನು ದಿನೇಶ್ ನರೋಣಿ ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿತ್ತು. ಸೆಂಟ್ರಲ್ ಡಿವಿಷನ್ನಿನ ಪೊಲೀಸರು ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ
ಬೆಂಗಳೂರು ಮತ್ತು ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಲಾ ಕೇಸ್ಗಳಲ್ಲೂ ಪೊಲೀಸರು ಇಷ್ಟೇ ಆ್ಯಕ್ಟಿವ್ ಆಗಿಬಿಟ್ರೆ ಎಷ್ಟು ಅದ್ಭುತವಾದ ಲಾ ಆ್ಯಂಡ್ ಆರ್ಡರ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.